ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ಸಮರ ಜೋರಾಗಿದೆ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ಸುಳಿವು ಕೊಟ್ಟ ರೇಣುಕಾಚಾರ್ಯ, ಬಿಜೆಪಿ ಬಣ ಬಡಿದಾಟಕ್ಕೆ ಕಾಂಗ್ರೆಸ್ ವ್ಯಂಗ್ಯ, ನನ್ನನ್ನ ಜೈಲಿಗೆ ಹಾಕ್ತಾರಾ? ಹಾಕ್ಲಿ ಬಿಡಿ ಅಂತ ಹೇಳಿದ್ದು ಯಾರು? ಮತ್ತೊಮ್ಮೆ ರೆಬೆಲ್ ಆಗುವ ಎಚ್ಚರಿಕೆ ಕೊಟ್ರ ರಮೇಶ್ ಜಾರಕಿಹೊಳಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ತನಿಖೆ ಚುರುಕು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ಸಮರ ಜೋರಾಗಿದೆ. ಯತ್ನಾಳ್ ಟೀಮ್ ವಿರುದ್ಧ ದೇಗುಲ ಯಾತ್ರೆ ಕೈಗೊಂಡಿರುವ ರೇಣುಕಾಚಾರ್ಯ ಟೀಮ್ ಇಂದು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ರೇಣುಕಾಚಾರ್ಯ, ಬಿಜೆಪಿ ರೆಬಲ್ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತಾರೆ ಎಂದಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿಯಾಗಿದೆ. ಶತ್ರುಗಳ ನಾಶ ಆಗಲೇಬೇಕು, ಅದಕ್ಕಾಗಿ ಪೂಜೆ ಮಾಡಿದ್ದೇವೆ ಎಂದರು. ಇನ್ನು ಮಾಜಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿ, ಯತ್ನಾಳ್ ಬೆಂಬಲಿಗರೇ ಇಲ್ಲದ ಒಬ್ಬ ನಾಯಕ, ಬೈದುಕೊಂಡು ನಾಯಕ ಆಗುತ್ತೇನೆ ಅಂದುಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಬೈದ್ರೆ ಪ್ರಚಾರ ಸಿಗಲ್ಲ ಅಂತ ಬಿಎಸ್ವೈ ವಿಜಯೇಂದ್ರಗೆ ಬೈತಿದ್ದಾರೆ. ನಮ್ಮ ಪಕ್ಷದ ಒಳಗೆ ಹೊರಗೆ ಶತ್ರುಗಳ ಕಾಟ ಶುರುವಾಗಿದೆ. ಶತ್ರು ಸಂಹಾರಕ್ಕಾಗಿ ಚಾಮುಂಡಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂದ್ರು. ನೋಡಿ, ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು. ದುಷ್ಟ ಶಕ್ತಿ ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು. ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಲೀಡರ್ ವಿತೌಟ್ ಫಾಲೋಯರ್, ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗಿದೆ. ಈಗಾಗಲೇ ದೆಹಲಿಗೆ ತೆರಳಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯತ್ನಾಳ್ ಟೀಮ್ ಉಪಟಳಕ್ಕೆ ಬ್ರೇಕ್ ಹಾಕಲು ಮನವಿ ಮಾಡುವ ಸಾಧ್ಯತೆ ಇದೆ. ಅಧಿವೇಶನಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುವ ಸಾಧ್ಯತೆ ಇದೆ. ಇನ್ನು ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೀಮ್ ಸುದ್ದಿಗೋಷ್ಠಿ ವೇಳೆ ಕಾರ್ಯಕರ್ತರು ಕೂಡ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯತ್ನಾಳ್ ವಿರುದ್ಧ ಧಿಕ್ಕಾರಕ್ಕೋಗಿ ಯತ್ನಾಳ್ ಉಚ್ಚಾಟಿಸಿ ಅಂತ ಗಲಾಟೆ ಮಾಡಿದರು. ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿ, ಕಾಂಗ್ರೆಸ್ ಸುಪಾರಿ ತಗೊಂಡು ಯತ್ನಾಳ್ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಕಾಲ ಧೂಳಿಗೂ ಯತ್ನಾಳ್ ಸಮ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯಲ್ಲಿನ ಬಂಡಾಯ ಕುರಿತು ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ವಿಜೇಂದ್ರಗೆ ತಾಕತ್ತಿದ್ರೆ ಮೊದಲು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಿ ಅಂತ ಹೇಳಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ನಿಗೂ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ. ಭಾರತದಲ್ಲಿ ಮುಸ್ಲಿಮರಿಗೆ ವೋಟ್ ಬ್ಯಾನ್ ಮಾಡಿ ಹೇಳಿಕೆಯ ವಿವಾದದ ಸಂಬಂಧ ಚಂದ್ರಶೇಖರ ಸ್ವಾಮೀಜಿಗೆ ಡಿಸೆಂಬರ್ 2ರಂದು ವಿಚಾರಣೆಗೆ ಹಾಜರಾಗುವಂತೆ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಚಂದ್ರಶೇಖರ ಸ್ವಾಮೀಜಿ, ಜೈಲಿಗೆ ಹಾಕ್ತಾರಾ? ಹಾಕ್ಲಿ ಬಿಡಿ, ಅಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ನಾನು ವಿಚಾರಣೆಗೆ ಹೋಗಲು ಆಗಲ್ಲ, ಅವರೇ ಇಲ್ಲಿಗೆ ಬಂದರೆ ನನ್ನ ಹೇಳಿಕೆಗೆ ನಾನು ಸ್ಪಷ್ಟನೆ ಕೊಡ್ತೇನೆ ಅಂತ ಹೇಳಿದರು. ಸರ್ಕಾರದ ವಿರುದ್ಧವೂ ಕೂಡ ಚಂದ್ರಶೇಖರ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಾನು ಹೇಳಿದ ಕೂಡಲೇ ಮತದಾನದಿಂದ ಹಿಂದೆ ಸರಿಯೋದಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಕಾನೂನಿನಲ್ಲಿ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ FIRಗೆ ಬಿಜೆಪಿ ಕೆಂಡ ಕಾರಿದ್ದು, ಚಂದ್ರಶೇಖರ ಸ್ವಾಮೀಜಿ ಪರ ನಿಲ್ಲಲು ಬಿಜೆಪಿ ತೀರ್ಮಾನ ಮಾಡಿದೆ. ಇನ್ನು ಸ್ವಾಮೀಜಿಗೆ ಕಾನೂನು ಅನ್ವಯಿಸಲ್ವಾ ಅಂಥೇಳಿ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನನಗೆ ಹುಷಾರಿಲ್ಲ. ಈಗ ಇವ್ರು ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ. ನನಗೆ ಈಗ ಹಿಡ್ಕೊಂಡು ಹೋಗ್ತಾರ, ಹೋಗ್ಲಿ ಜೈಲ್ಗೆ ಹೋಗೋದು, ಅದಕ್ಕೇನಂತೆ ಪಕ್ಷಪಾತಿಗಳಾಗಬಾರ್ದು, ಎಲ್ರಿಗೂ ಸಮಾನತೆ ಕೊಡಬೇಕು. ಅವರು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅದು ಒಂದು ಯಾರ ಕಂಪ್ಲೇಂಟ್ ಕೊಟ್ಟಾಗ FIR ದಾಖಲಾಗ್ತದೆ. ಮತ್ತು ಕಾನೂನು ಎಲ್ರಿಗೂ ಕೂಡ ಒಂದೇ, ಅವ್ರ ಬಗ್ಗೆ ನನಗೂ ಗೌರವ ಇದೆ. ಆದರೆ ಒಂದೊಂದ್ಸಲ ಅತಿರೇಕದ ಮಾತುಗಳು ಏನಾಗ್ತದೆ, ಅದು ಖಂಡಿತವಾಗಿಯೂ ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲ. ಅದು FIR ಆಗಿದೆ, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ರೆಬಲ್ ಆಗುವ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಗೋಕಾಕ್ನಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೆ ನಾನು ಸುಮ್ಮನೆ ಕೂರಲ್ಲ. ಯಾವುದೇ ಸರ್ಕಾರ ಬಂದರೂ ನಮ್ಮ 74% ಜನರಿಗೆ ನ್ಯಾಯ ಸಿಗಬೇಕು. ಇಲ್ದಿದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಸರ್ಕಾರ ಕೆಡವೋದೆ. ನಾನು ಜನರಿಗೋಸ್ಕರ ರೆಬಲ್ ಆಗ್ತೀನಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಜನರಿಗೆ ಅನ್ಯಾಯವಾಗ್ತಿದೆ. ಬಹಳಷ್ಟು ರಾಜಕಾರಣಿಗಳು ವಿರೋಧ
ಪಕ್ಷದಲ್ಲಿದ್ದಾಗ ಒಂದ್ ಹೇಳ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಬದಲಾಗ್ತಾರೆ. ಆದ್ರೆ ನಾನು ನೋಡಿದ ಒಳ್ಳೆಯ ರಾಜಕಾರಣಿ ಬಂಗಾರಪ್ಪ ಒಬ್ಬರೇ. ಅವರಂತೆ ನಾನು ನುಡಿದಂತೆ ನಡೆದಿದ್ದೇನೆ ಅಂತ ಹೇಳಿದ್ರು. ಇನ್ನು ಷಡ್ಯಂತ್ರದಿಂದಾಗಿ ನಾನು ಕಾಂಗ್ರೆಸ್ನಿಂದ ಹೊರಬಂದಿದ್ದೆ. ಬಿಜೆಪಿಯಲ್ಲಿ ಬೆಳೆಯುತ್ತಿದ್ದಾಗಲೂ ಷಡ್ಯಂತ್ರ ಮಾಡಲಾಯಿತು. ಯಾವುದಕ್ಕೂ ನಾನು ಹೆದರಲ್ಲ ಅಂತ ರಮೇಶ್ ಜಾರಕಿಹೊಳಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಚುನಾವಣೆ ಇನ್ನು ನಗಪುರ ಸ್ವಾಮೀಜಿಯವರ ನಮ್ಮ 74% ನ್ಯಾಯ ಸಿಗಲಿದೆ. ಇದಕ್ಕೆ ಬಂಡೆ ಯಾವ ಸರ್ಕಾರಕ್ಕೆ ಕೇಳುವುದು, ನನ್ನ ಸರ್ಕಾರ ಕೇಳುವುದ ಯಾವ ಬೇರೆದೇ ಕೇಳುವುದ. ಎಲ್ಲ ಸ್ವಾಮೀಜಿಗಳು ಮಾತಾಡೋದು, ಇಬ್ಬರು ಸ್ವಾಮೀಜಿ ಅದ ಮಾತಾಡೋದು. ಏನು ಗಪ್ಪುನಾಗಿಲ್ಲ 28ಕ್ಕೆ ಕಳೆದ ಮೋಸ ಮಾಡಿದ್ರು ಎಲ್ಲರೂ, ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯ ಹೋಗಿದ್ದನ್ನ ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕತ್ತಿ 2 ಸಲ ಬಿಜೆಪಿ ಆಗಿದ್ದೀನಿ. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಕ್ಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಷಡ್ಯಂತ್ರ ಮಾಡೋ ಹೊರಗೆ ಬಂದ. ಅಲ್ಲಿ ಬಿಜೆಪಿ ಬೆಳೆಯೋಣ, ಅಲ್ಲಿ ಒಂದು ಷಡ್ಯಂತ್ರ ಮಾಡ, ಅದಕ್ಕೂ ಹೆದರಿಲ್ಲ. 15 ದಿನದಲ್ಲಿ ಬಳ್ಳಾರಿಯ ಆಸ್ಪತ್ರೆಯಲ್ಲಿ 5 ಬಾಣಂತಿಯರು ಮೃತಪಟ್ಟ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಅಂತ ವಿರೋಧ ಪಕ್ಷಗಳು ಮುಗಿಬೀಳ್ತಿವೆ. ಇತ್ತ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ತನಿಖಾ ತಂಡ ರಚನೆ ಮಾಡಿ ತನಿಖೆ ಚುರುಕುಗೊಳಿಸಿದೆ. ಪ್ರಾಥಮಿಕ ವರದಿ ಹೊರಬಿದ್ದಿದ್ದು ವೈದ್ಯರ ನಿರ್ಲಕ್ಷ್ಯ ಇಲ್ಲ ಎಂಬುದು ಪತ್ತೆಯಾಗಿದೆ. ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಸಮಸ್ಯೆ ಆಗಿದೆಯಾ ಅಂತ ಶಂಕೆ ವ್ಯಕ್ತಪಡಿಸಿ ತನಿಖೆ ಮಾಡ್ತಿದ್ದಾರೆ. ಮೃತಪಟ್ಟ 5 ಬಾಣಂತಿಯರು ಕೋಮಾರ್ಬಿಡ್ ಪೇಷಂಟ್ ಆಗಿದ್ದಾರಾ ಅಂತ ತನಿಖೆ ಮಾಡಲಾಗ್ತಿದ್ದು, ಮೃತಪಟ್ಟವರಿಗೆ ಒಂದಕ್ಕಿಂತ ಅನೇಕ ಕಾಯಿಲೆ ಏನಾದ್ರೂ ಇತ್ತಾ ಅಂತ ತನಿಖೆ ಮಾಡ್ತಿದ್ದಾರೆ. ತನಿಖಾ ವರದಿಯನ್ನ ಮುಂದಿನ ವಾರದಲ್ಲಿ ತನಿಖಾ ತಂಡ ಸಲ್ಲಿಕೆ ಮಾಡಲಿದೆಯಂತೆ. ಲ್ಯಾಬ್ಗೆ ಟೆಸ್ಟಿಗೆ ಕಳಿಸಿದ್ವಿ. ರಿಪೋರ್ಟ್ ಬಂದ ಮೇಲೆ ನಮಗೆ ಪಕ್ಕಾ ಗೊತ್ತಾಗ್ತದೆ. ಔಷಧಿಗಳು ಒಂದೊಂದು ಬ್ಯಾಚ್ ಬಂದಾಗ ಪ್ರತಿಯೊಂದು ಬ್ಯಾಚ್ನಲ್ಲಿನೂ ಕೂಡ ರ್ಯಾಂಡಮ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ಆ ವರದಿ ಮೇಲೇ ಅದನ್ನು ಉಪಯೋಗಕ್ಕೆ ಅದನ್ನು ಅಲೋ ಮಾಡ್ತಾರೆ. ಅವರು ಒಂದು ವೇಳೆ ಪ್ರಾಡಕ್ಟ್ನಲ್ಲಿ ಏನಾದರೂ ತಪ್ಪಿದೆ ಅಂತ ನಮ್ಗೆ ಕಂಡು ಬಂದರೆ ಡೆಫಿನೆಟ್ಲಿ ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕೇಸು ಕೂಡ ಬುಕ್ ಮಾಡ್ತೀವಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ 3 ಬಾಣಂತಿಯರು ಸಾವು ಪ್ರಕರಣದ ಬಳಿಕ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಒಂದೇ ದಿನ ಸಿಸೇರಿಯನ್ ಆಗಿದ್ದ 7 ಬಾಣಂತಿಯರಲ್ಲಿ 4 ಮೃತಪಟ್ಟಿದ್ರೆ ಇನ್ನೂವರೆಗೆ ಮಾರಣಾಂತಿಕ ಇಲಿಜ್ವರ ಇತ್ತು ಅನ್ನುವ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯ ಬಳಿಕ ತೀವ್ರ ಅಸ್ವಸ್ಥಗೊಂಡಿದ್ದ ಮಹಾಲಕ್ಷ್ಮಿ, ಅಮೃತ, ಸುಮಲತಾ, ಸುಮಯ, ರಾಜೇಶ್ವರಿ, ರೋಜಾ ಹಾಗೂ ಮುಸ್ಕಾನ್ ಸೇರಿ 7 ಬಾಣಂತಿಯರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅದರಲ್ಲಿ ರೋಜಾ ಹಾಗೂ ಮುಸ್ಕಾನ್ ಮೃತಪಟ್ಟಿದ್ದಾರೆ. ಆದರೆ ಉಳಿದ 5 ಪೈಕಿ ಸುಮಯ, ಮಹಾಲಕ್ಷ್ಮಿ ಹಾಗೂ ಸುಮಲತಾಗೆ ಇಲಿಜ್ವರ ಪತ್ತೆಯಾಗಿತ್ತು. ಬ್ಲಡ್ ಸ್ಯಾಂಪಲ್ ವರದಿ ಬಂದಾಗ ಇಲಿಜ್ವರ ದೃಢಪಟ್ಟಿರುವುದನ್ನು ಕಂಡು ಜಿಮ್ಸ್ ಆಸ್ಪತ್ರೆಯ ವೈದ್ಯರು ಬೆಚ್ಚಿ ಬಿದ್ದಿದ್ರು. ತಡ ಮಾಡದೆ ಚಿಕಿತ್ಸೆಯನ್ನು ಮುಂದುವರೆಸಿದ್ದ ವೈದ್ಯರು ಜಾಣ ನಡೆಯಿಂದ ಇದೀಗ ಸುಮಲತಾ ಹಾಗೂ ಮಹಾಲಕ್ಷ್ಮಿ ಇಬ್ಬರು ಕೂಡ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರೆ ಸುಮಯ ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಹಾಲಕ್ಷ್ಮಿ, ಸುಮಲತಾ ಹಾಗೂ ಸುಮಯ ಅನ್ನೋರಿಗೆ ಇಲಿಜ್ವರದ ಸ್ಕ್ರೀನಿಂಗ್ ಮಾಡ್ತಾ ನಮಗೆ ಅವ್ರು ಪಾಸಿಟಿವ್ ಇದ್ದಾರೆ ಅಂತ ಗೊತ್ತಾಯಿತು. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿಜ್ವರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರುವ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇಂದು ಮತದಾರರಿಗೆ ಕೃತಜ್ಞತೆ ತಿಳಿಸಿದರು. ಚನ್ನಪಟ್ಟಣದ ಖಾಸಗಿ ರೆಸಾರ್ಟ್ನಲ್ಲಿ ಕೃತಜ್ಞತಾ ಸಭೆ ನಡೆಸಿದ ನಿಖಿಲ್ ಹಾಗೂ ಕುಮಾರಸ್ವಾಮಿ ಕ್ಷೇತ್ರದ ಮತದಾರರು ಹಾಗೂ ಚುನಾವಣೆಗೆ ಶ್ರಮಿಸಿದ ಕಾರ್ಯಕರ್ತರು, ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಮುಂದಿನ ಎಲೆಕ್ಷನ್ನಲ್ಲಿ 4ಕ್ಕೆ 4 ಸ್ಥಾನವನ್ನು ಗೆಲ್ತೀವಿ. ದೇವೇಗೌಡರ ಕುಟುಂಬ ರಣಹೇಡಿಗಳಲ್ಲ, ರಣಧೀರರು ಅಂತ ಹೇಳಿದ್ದಾರೆ. ನಾವು ಎಲ್ಲೂ ಓಡಿ ಹೋಗಲ್ಲ, ಕ್ಷೇತ್ರದಲ್ಲೇ ಇದ್ದು ಚುನಾವಣೆಯನ್ನು ಎದುರಿಸುತ್ತೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನೊಂದೆಡೆ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಲು ಕಾರಣವಾದ ಅಂಶಗಳನ್ನು ನಿಖಿಲ್ ಕುಮಾರಸ್ವಾಮಿ ವಿವರಿಸಿದ್ದಾರೆ. ಅನಿರೀಕ್ಷಿತವಾದ ಬೆಳವಣಿಗೆಯಿಂದಾಗಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಚುನಾವಣೆಯ ಸೋಲಿನ ಬಗ್ಗೆ ಹೆಚ್ಚಾಗಿ ಪರಾಮರ್ಶೆ ಮಾಡಲ್ಲ ಅಂತ ಮನಬಿಚ್ಚಿ ಮಾತನಾಡಿದ್ದಾರೆ. ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಗೆರೆಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಇವತ್ತು ಚನ್ನಪಟ್ಟಣದ್ದು ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ಹೇಳ್ತೀನಿ, ನಮ್ಮ ಒಕ್ಕಲಿಗ ಸಮಾಜ ನನಗೆ ಇವತ್ತು ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆಯನ್ನು ಬರೀ ಗೆಲ್ತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ನಾನು ಬಂದು ನಿಂತಂಥದ್ದಲ್ಲ. ಪಕ್ಷದ ಕಾರ್ಯಕರ್ತರು ಕೊನೆಯ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡ್ರು, 2 ಪಕ್ಷದ ನಾಯಕರು. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಫೆಂಗಾಲ್ ಚಂಡಮಾರುತ ಅಬ್ಬರ ಜೋರಾಗಿದೆ. ಇಂದು ತಮಿಳುನಾಡು ತೀರಕ್ಕೆ ಫೆಂಗಲ್ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದ್ದು, ಉತ್ತರ ತಮಿಳುನಾಡು, ಪುದುಚೇರಿ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಫೆಂಗಲ್ ಚಂಡಮಾರುತ ಹಿನ್ನೆಲೆ ಈಗಾಗಲೇ ತಮಿಳುನಾಡಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ತಮಿಳುನಾಡಿನ ಚೆನ್ನೈ, ತಿರುವಳ್ಳೂರು, ಕಾಂಚೀಪುರಂ ಮತ್ತು ಚೆಂಗಲ್ಪೇಟ್ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಮುದ್ರ ತೀರದ ಪ್ರದೇಶಗಳ ಜನರನ್ನ ರಕ್ಷಣಾ ಪಡೆ ಸ್ಥಳಾಂತರ ಮಾಡಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರು
ಮೀನುಗಾರರಿಗೆ ಸೂಚಿಸಲಾಗಿದೆ. ಮಳೆ ಮುನ್ಸೂಚನೆ ಹಿನ್ನೆಲೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈಗಾಗಲೇ ಶ್ರೀಲಂಕಾದಲ್ಲಿ ಫೆಂಗಲ್ ಚಂಡಮಾರುತ ಅವಾಂತರ ಸೃಷ್ಟಿಯಾಗಿದೆ. ಈವರೆಗೂ 12 ಮಂದಿ ಬಲಿ ಪಡೆದಿದೆ. 3 ಲಕ್ಷಕ್ಕೂ ಅಧಿಕ ಜನರನ್ನ ನಿರಾಶ್ರಿತರನ್ನಾಗಿಸಿದೆ. 2,000ಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿವೆ. ಲಂಕೆಯಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿರೋ ಫೆಂಗಲ್ ಸೈಕ್ಲೋನ್ ತಮಿಳುನಾಡು ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಸದ್ಯ ತಮಿಳುನಾಡಿನ ಕರಾವಳಿಯಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಮುನ್ನುಗ್ಗಿ ಬರ್ತಿದೆ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ನಿಂದಾಗಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನ ಮಳೆ ಸಾಧ್ಯತೆ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲೂ ಮಳೆ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ಅನುದಾನ ಕಡಿತ ಮಾಡಿದ ಆರೋಪ ಕೇಳಿಬಂದಿದೆ. ಸರ್ಕಾರ ಈ ವರ್ಷ ಕೇವಲ 10 ಕೋಟಿಯನ್ನ ಮೀಸಲಿಟ್ಟಿದೆ ಅಂತೇಳಿ ಬ್ಲೈಂಡ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ಆರೋಪಿಸಿದೆ. ಕಳೆದ ವರ್ಷಕ್ಕಿಂತ ಶೇಕಡ 80ರಷ್ಟು ಅನುದಾನವನ್ನ ಕಡಿತ ಮಾಡಿದೆ ಅಂತೇಳಿ ವಿಕಲಚೇತನರ ಫೆಡರೇಷನ್ ಆಪಾದಿಸಿದೆ. ನಮ್ಮ ಮನವಿಯನ್ನು ಪುರಸ್ಕರಿಸದೆ ಹೋದ್ರೆ ಡಿಸೆಂಬರ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ಆದರೆ ಬಿಜೆಪಿ ನಾಯಕರ ಆರೋಪವನ್ನ ಕಾಂಗ್ರೆಸ್ ನಾಯಕರು ಅಲ್ಲಗಳೆದಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಅಂಗವಿಕಲರ ಅನುದಾನ ಕಡಿತ ಆಗಿಲ್ಲ, ಎಲ್ಲ ಇಲಾಖೆಗಳ ಅನುದಾನ ಹೆಚ್ಚಳ ಮಾಡಲಾಗಿದೆ. ಇಲಾಖೆಗೆ 8,000 ಅರ್ಜಿಗಳು ಬಂದಿದೆ ಅನ್ನೋದು ಸುಳ್ಳು. ನಾವು ಯಾವುದೇ ಕಾರಣಕ್ಕೂ ಅನುದಾನವನ್ನ ಕಟ್ ಮಾಡಿಲ್ಲ, ಕಟ್ ಮಾಡುವುದಕ್ಕೂ ಬಿಡಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ 40 ಕೋಟಿ ಕೊಟ್ಟಿದೆ. ಇದೇ ವರ್ಷಕ್ಕೆ 10 ಕೋಟಿ ಮಾತ್ರ. ಆಲ್ಮೋಸ್ಟ್ 80% ಕಮ್ಮಿ ಮಾಡಿದ್ದಾರೆ. ಏನು ರೀಸನ್ ಏನು ಹೇಳೋದಿಲ್ಲ. ಬಟ್ ದಟ್ ಡ್ಯೂ ಟು ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ the government has the shortage of the fund. ತುರ್ತು ಚಿಕಿತ್ಸೆಗಾಗಿಯೇ ನಟ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿಯೇ ಬೆಂಗಳೂರಿಗೆ ಬಂದು 30 ದಿನಗಳು ಮುಗಿದು ಹೋಗಿದೆ. 1.5 ವಾರ ಕಳೆದರೆ ಮತ್ತೆ ದರ್ಶನ್ ಜೈಲಿಗೆ ವಾಪಸ್ಸಾಗಬೇಕು. ಯಾವ ಉದ್ದೇಶಕ್ಕೆ ದರ್ಶನ್ ಜಾಮೀನು ಪಡೆದುಕೊಂಡು ಬೆಂಗಳೂರಿಗೆ ಬಂದರೂ ಆ ಉದ್ದೇಶ ಇನ್ನೂ ಈಡೇರಿಲ್ಲ. ಚಿಕಿತ್ಸೆ ವಿಚಾರದಲ್ಲಿ ದರ್ಶನ್ ನಡೆ ಕ್ಷಣಕ್ಕೂ ಅನುಮಾನ ಹುಟ್ಟಿಸ್ತಾನೆ ಇದೆ. ಈಗ ಮತ್ತೆ ಸರ್ಜರಿಯ ಮಾತುಗಳು ಕೇಳಿಬಂದಿವೆ. ರಕ್ತದೊತ್ತಡ ನಿಯಂತ್ರಣಕ್ಕೆ ತಂದು ಸರ್ಜರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನೋದು ದರ್ಶನ್ ಆಪ್ತರ ಮಾಹಿತಿ. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ನಾಯಕ ನಟನೆಯ ಕಲ್ಟ್ ಚಿತ್ರೀಕರಣದ ವೇಳೆ ಎಡವಟ್ಟಾಗಿದೆ. ಚಿತ್ರದ ನಿರ್ದೇಶಕ ಅನಿಲ್ ನಾಯಕ ಜೈದ್ ಖಾನ್ ನಿಂದ ಡ್ರೋನ್ ಆಪರೇಟರ್ಗೆ ಕಿರುಕುಳ ಮತ್ತು ಅವಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಸೆಟ್ನಲ್ಲಿ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಕಮ್ ಡ್ರೋನ್ ಆಪರೇಟರ್ ಆಗಿ ಸಂತೋಷ್ಗೆ ಅವಮಾನ ಕಿರುಕುಳ ಕೊಟ್ಟಿದ್ದಾರೆ ಅಂತೇಳಿ ಮನನೊಂದು ಬೆಂಗಳೂರಿನ ಮೂಡಲಪಾಳ್ಯದ ಬಾಡಿಗೆ ಮನೆಯಲ್ಲಿ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿದ್ದ ಮಗನನ್ನ ತಾಯಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ 3 ದಿನ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಮಾಡಲು ಜಲಮಂಡಳಿ ರೆಡಿಯಾಗಿದೆ. ಬಡ ಮಧ್ಯಮ ವರ್ಗದವರಿಗೆ ರಿಲೀಫ್ ಸಿಗಲಿದ್ದು, ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. 25,000 ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದರೆ ಶೇಕಡ 30ರಷ್ಟು ದರ ಹೆಚ್ಚಳಕ್ಕೆ ಜಲಮಂಡಳಿ ಚಿಂತನೆ ನಡೆಸಿದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆಗೆ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗುತ್ತಿದೆ. 2014ರಲ್ಲಿ ದರ ಪರಿಷ್ಕರಿಸಿದ್ದ ಜಲಮಂಡಳಿ ಇದೀಗ ಆರ್ಥಿಕ ಸಂಕಷ್ಟದಲ್ಲಿದೆ. ಆರ್ಥಿಕ ಪುನಶ್ಚೇತನಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು, ಗೃಹ ಬಳಕೆ, ವಾಣಿಜ್ಯ ಸೇರಿ ಎಲ್ಲಾ ರೀತಿಯ ನೀರು ಪೂರೈಕೆ ಮೇಲೆ ಶೇಕಡ 30ರಷ್ಟು ದರ ಏರಿಕೆಗೆ ಚಿಂತನೆ ನಡೆಸಿದೆ.